ಇವತ್ತು ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ ರಾಜಭವನದ ಬಳಿ ಸಿದ್ಧತೆಗಳಾಗಿದೆ. ರಾಜಭವನದ ಸುತ್ತಮುತ್ತ ಪೊಲೀಸ್ ಬಿಗಿ ಭದ್ರತೆಯನ್ನ ಕೂಡ ಏರ್ಪಡಿಸಲಾಗಿದೆ. 3,500 ಪೊಲೀಸ್ ಅಧಿಕಾರಿಗಳನ್ನ ಈಗಾಗಲೇ ನಿಯೋಜನೆ ಕೂಡ ಮಾಡಲಾಗಿದೆ. ಯಾಕಂತಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡಿಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಪೂರ್ವ ತಯಾರಿಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಲೋಕಭವನದ ರಸ್ತೆಯಲ್ಲಿ ಸಾರ್ವಜನಿಕ ಸಂಚಾರಕ್ಕೆ ಸದ್ಯ ನಿರ್ಬಂಧವನ್ನ ಕೂಡ ವಿಧಿಸಲಾಗಿದೆ. ಕೇವಲ ವಿಐಪಿ ವಾಹನಗಳ ಸಂಚಾರಕ್ಕೆ ಮಾತ್ರ ಇಲ್ಲಿ ಅನುವು ಮಾಡಿಕೊಡಲಾಗಿದೆ. ಹಾಗಾಗಿ ಸಾರ್ವಜನಿಕರು ಪರ್ಯಾಯ ಮಾರ್ಗಗಳನ್ನ ಬಳಸಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆ ಈಗಾಗಲೇ ಮನವಿಯನ್ನ ಕೂಡ ಮಾಡಿಕೊಂಡಿದೆ. ಇನ್ನು ನಮ್ಮ ವಿಸ್ತಾರ ನ್ಯೂಸ್ನ ಪ್ರತಿನಿಧಿ ರಾಜಭವನ ಸಿದ್ಧತೆಯ ಕುರಿತು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ಶ್ರೀ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಹಿನ್ನೆಲೆಯಲ್ಲಿ ಪೊಲೀಸರು ಬಂದೋಬಸ್ತನ್ನು ಮಾಡಿರುವಂಥದ್ದು. ಪಾಸ್ ಇದ್ದವರಿಗೆ ಮಾತ್ರ ಒಂದು ಲೋಕಭವನಕ್ಕೆ ಎಂಟ್ರಿ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಸೂಚನೆ ಕೊಟ್ಟಿರುವಂಥದ್ದು. ಸದ್ಯಕ್ಕೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಬಂದೋಬಸ್ತ್ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಸಕಲ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಯಾರಿಗೆಲ್ಲ ಪಾಸ್ ಇದೆ ಆ ಒಂದು ಪಾಸ್ ಹೊಂದಿರುವವರಿಗೆ ಮಾತ್ರ ಈ ಒಂದು ಲೋಕಭವನಕ್ಕೆ ಎಂಟ್ರಿ ಸಿಗುತ್ತೆ. ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಪೊಲೀಸ್ ಐಡೆಂಟಿ ಕಾರ್ಡ್ ಅಂದರೆ ಪಾಸ್ಗಳನ್ನು ಇಲ್ಲಿ ತಯಾರು ಮಾಡಿಬಿಟ್ಟು ಡಿಸ್ಟ್ರಿಬ್ಯೂಷನ್ ಮಾಡ್ತಿರುವಂಥದ್ದು. ಎಲ್ಲೆಲ್ಲೇ ಯಾರ್ಯಾರನ್ನ ಭದ್ರತೆಗಾಗಿ ನೇಮಕ ಮಾಡಲಾಗಿದೆ ಆ ಎಲ್ಲ ಸಿಬ್ಬಂದಿಗಳಿಗೆ ಕೂಡ ಪಾಸನ್ನು ಕೊಡಲಾಗ್ತಿರುವಂಥದ್ದು. ಜೊತೆಗೆ ಏನು ನೂತನ ಮುಖ್ಯಮಂತ್ರಿ ಹಾಗೂ ಮಂತ್ರಿಮಂಡಲದ ನೂತನ ಸಚಿವರು ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಸುಮಾರು 2 ವರ್ಷಗಳ ಕರ್ನಾಟಕ ರಾಜ್ಯದ ಸುದೀರ್ಘ ಸರ್ಕಾರದ ಆಡಳಿತ ಅವಧಿಗೆ 2 ವರ್ಷಗಳ ಆಳ್ವಿಕೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಾದಂತಹ ಲೋಪದೋಷಗಳು ಆಗಬಾರ್ದು, ಜೊತೆಗೆ ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಎಲ್ಲ ಭದ್ರತೆಗಳನ್ನು ಮಾಡಿಕೊಂಡಿರುವಂಥದ್ದು. ಸ್ಥಳದಲ್ಲಿ KSRTC ತುಕಡಿ ಇರ್ಬೋದು, ಅಗ್ನಿಶಾಮಕ ದಳ ಹಾಗೂ ಮತ್ತು ತುರ್ತು ಸೇವೆಗಳಿರ್ಬೋದು, ಎಲ್ಲವೂ ಕೂಡ ನಿಯೋಜನೆಗೊಂಡಿದೆ. ಏನು ಲೋಕಭವನದ ಮುಂಭಾಗದಲ್ಲಿ ಪೊಲೀಸರು ಸಂಪೂರ್ಣವಾಗಿ ಮೊಕ್ಕಾಮನ್ನು ಹೂಡಿರುವಂಥದ್ದು ಕೂಡ ಗಮನಿಸ್ತಿರ್ಬೋದು. ಒಂದು ಕಡೆಯಿಂದಾಗಿ ಟ್ರಾಫಿಕನ್ನು ಕೂಡ ಮ್ಯಾನೇಜ್ಮೆಂಟ್ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಪೊಲೀಸರಿಗೆ ಇದ್ದೇ ಇರುವಂಥದ್ದು. ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗಬಾರ್ದು, ಜೊತೆಗೆ ಲೋಕಭವನದಲ್ಲಿ ಪ್ರಮಾಣ ವಚನಕ್ಕೂ ಕೂಡ ಯಾವುದೇ ಅಡ್ಡಿ ಆತಂಕ ಎದುರಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಕಲ ಮುನ್ನೆಚ್ಚರಿಕೆಗಳನ್ನು ಕೈಗೊಂಡಿರುವಂಥದ್ದು. ಈಗಾಗಲೇ ಪೊಲೀಸರಿಗೆ ಒಂದು ಹಂತದ ಅಂದರೆ ಬೆಳಗಿನ ಸಂದರ್ಭದಲ್ಲಿ ಒಂದು ಹಂತದ ಕಂಪ್ಲೀಟ್ ಆಗಿ ಮಾರ್ಚ್ ರೂಟಿಂಗ್ ಮಾಡಿ ಅವರಿಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ಅನ್ನು ಕೊಡ್ತಿರುವಂಥದ್ದು. ಒಬ್ಬೊಬ್ಬ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಇರುವಂತಹ ಪೊಲೀಸ್ ಸಿಬ್ಬಂದಿಗಳಿಗೆ ಸೂಕ್ತ ಏನು ಸೂಚನೆಗಳನ್ನು ಕೊಡೋದ್ರ ಮೂಲಕ ಯಾವ ಹಂತದಲ್ಲಿ ನೀವು ಭದ್ರತೆಗಳನ್ನು ಕಾಪಾಡ್ಕೋಬೇಕು, ಜೊತೆಗೆ ಯಾವ ರೀತಿಯಾಗಿ ಲೋಪದೋಷಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಆ ಭಾಗದಲ್ಲಿ ಸೂಚನೆ ಕೊಟ್ಟಿರುವಂಥದ್ದು. ಜೊತೆಗೆ ಲೋಕಭವನದ ಸುತ್ತಮುತ್ತ ಫುಲ್ ರಂಗೀಲ ಬಣ್ಣದ ಹಾವಳಿ ಆಗಿದೆ. ಯಾಕಂತೇಳಿದ್ರೆ ಫ್ಲೆಕ್ಸ್ಗಳನ್ನು ಹಾಕಲಾಗಿರುವಂಥ ದೊಡ್ಡ ಮಟ್ಟದ ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ಗಮನಿಸ್ತಾ ಇರ್ಬೋದು, ಕರ್ನಾಟಕ ಸರ್ಕಾರದ ನೂತನ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಿರುವ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರಿಗೆ ಹಾಗೂ ಇವರ ಸಂಪುಟದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿರುವಂಥ ನೂತನ ಸಚಿವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಅಂತೇಳಿ ದೊಡ್ಡ ಮಟ್ಟದ ಬ್ಯಾನರನ್ನು ಹಾಕಿದ್ದಾರೆ. ಬ್ಯಾನರ್ನಲ್ಲಿ ಕೆಲವೊಂದಿಷ್ಟು ಸಚಿವರು ಜೊತೆಗೆ ಶಾಸಕರು ಕೂಡ ಇರುವಂಥದ್ದು. ಸೌಮ್ಯ ರೆಡ್ಡಿ, ರಾಮಲಿಂಗಾರೆಡ್ಡಿ ಅವರ ಫೋಟೋ ಕೂಡ ಇದೆ. ಇದೇ ರೀತಿಯಾಗಿ ಕಾಂಗ್ರೆಸ್ನ ಪ್ರಮುಖ ನಾಯಕರ ಬ್ಯಾನರ್ಗಳಲ್ಲಿ ಅವರಿಗೆ ವಿಶ್ ಮಾಡುವ ಫ್ಲೆಕ್ಸ್ಗಳನ್ನು ಹಾಕಲಾಗಿದೆ. ಜೊತೆಗೆ ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದ ಫ್ಲೆಕ್ಸನ್ನು ಕೂಡ ಈ ಒಂದು ಬ್ಯಾನರ್ಗಳು ಅಂದರೆ ರಸ್ತೆಯ ಆ ಬದಿಯಲ್ಲಿ ಹಾಕಿರುವಂಥದ್ದು, ಅಂದರೆ ಲೋಕಭವನದ ಅಪೋಸಿಟ್ ಬದಿಗೆ ಹಾಕಿರುವಂಥದ್ದು ಗಮನಿಸ್ತಾ ಇರ್ಬೋದು. ಅಂದರೆ ಒಂದು ಕಡೆಯಿಂದಾಗಿ ನೂತನ ಮುಖ್ಯಮಂತ್ರಿಯವರು ಏನು ರಾಜ್ಯದ ಸಾರಥ್ಯವನ್ನು ವಹಿಸ್ಕೊಳ್ತಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಖುಷಿಯ ವಿಚಾರದಲ್ಲಿ ತಮ್ಮ ಅಭಿಮಾನಿಗಳು ಇಲ್ಲಿ ಕಂಪ್ಲೀಟ್ ಆಗಿ ಫ್ಲೆಕ್ಸನ್ನು ಹಾಕಿದ್ದಾರೆ. ನೋಡ್ತಿರ್ಬೋದು, ಸಂಪೂರ್ಣವಾಗಿ ಒಂದು ರಾಜಭವನ ರಸ್ತೆ ತುಂಬೆಲ್ಲ ಫ್ಲೆಕ್ಸ್ಗಳನ್ನು ಹಾಕಲಾಗಿದೆ. ಜೊತೆಗೆ ಕಾಂಗ್ರೆಸ್ ಏನು ಪಕ್ಷದ ಬಾವುಟವನ್ನು ಕೂಡ ಇಲ್ಲಿ ಹಾಕಲಾಗಿರುವಂಥದ್ದು. ಸಂಪೂರ್ಣವಾಗಿ ಇವತ್ತು ರಾಜಭವನದ ರಸ್ತೆ ಕಾಂಗ್ರೆಸ್ಮಯ ಆಗಿದೆ. ಒಂದಿಷ್ಟು ನಾಯಕರು ಅಭಿನಂದನೆಗಳ ಫ್ಲೆಕ್ಸ್ಗಳನ್ನು ಹಾಕಿದರೆ, ಮತ್ತೊಂದಿಷ್ಟು ನಾಯಕರು ತಮ್ಮ ವಿಭಿನ್ನ ಮತ್ತು ವಿಶಿಷ್ಟ ಶೈಲಿಯ ಅಲ್ಲಿ ತನ್ನ ಅಭಿಮಾನವನ್ನು ವ್ಯಕ್ತಪಡಿಸುವಂಥ ಫ್ಲೆಕ್ಸ್ಗಳನ್ನು ಕೂಡ ಹಾಕಿರುವಂಥದ್ದು ಅಲ್ಲಿ ಗಮನಿಸಬಹುದು. ಕರ್ನಾಟಕ ಸರ್ಕಾರದ 25ನೇ ಮುಖ್ಯಮಂತ್ರಿಗಳಿಗೆ ಆಯ್ಕೆಯಾದ ಶ್ರೀ ಡಿಕೆ ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. 25ನೇ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ಶ್ರೀ ಡಿಕೆ ಶಿವಕುಮಾರ್ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಫ್ಲೆಕ್ಸನ್ನು ಹಾಕಿರುವಂಥದ್ದು. ಈ ಭಾಗದಲ್ಲಿ ಅಂದರೆ ರಾಜಭವನದಿಂದ ಈ ಭಾಗ ಅಂದರೆ ಏನು ಗಮನಿಸ್ತಿದ್ದೀರಲ್ಲ, ಈ ಭಾಗಕ್ಕೆ ಇದು ಚಾಲುಕ್ಯ ಸರ್ಕಲ್ಗೆ ಹೋಗುವಂಥ ರಸ್ತೆ. ಈ ಚಾಲುಕ್ಯ ಸರ್ಕಲ್ಗೆ ಹೋಗುವಂಥ ರಸ್ತೆ ಇರ್ಬೋದು, ಜೊತೆಗೆ ಜವಾಹರ್ಲಾಲ್ ನೆಹರು ಪ್ಲಾನಿಟೋರಿಯಂನಿಂದ ಬರುವಂಥ ರಸ್ತೆ ಇರ್ಬೋದು, ಎಲ್ಲವೂ ಕೂಡ ಅಂದರೆ ಸಂಪೂರ್ಣ ರಸ್ತೆಯ 2 ಭಾಗದಲ್ಲಿ ಕಾಂಗ್ರೆಸ್ನ ಬಾವುಟಗಳನ್ನು ಇಡಲಾಗಿರುವಂಥದ್ದು, ಜೊತೆಗೆ ಫ್ಲೆಕ್ಸ್ಗಳನ್ನು ಹಾಕಲಾಗಿದೆ. ಜೊತೆಗೆ ಪೊಲೀಸರನ್ನು ಕೂಡ ರಸ್ತೆ 2 ಭಾಗದಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಆ ಭಾಗದಲ್ಲಿ ಗಮನಿಸ್ತಾ ಇರ್ಬೋದು ನಾನು ಆವಾಗಲೇ ಹೇಳಿದೆ, ಇಲ್ಲಿ ರಾಜಭವನಕ್ಕೆ
ಎಂಟ್ರಿ ಕೊಡುವಂತಹ ಯಾರಿಗೆಲ್ಲ ಪಾಸ್ ಇದೆ ಅವರಿಗೆ ಮಾತ್ರ ಎಂಟ್ರಿಯನ್ನು ಕೊಡಲಾಗುತ್ತೆ. ಹಿನ್ನೆಲೆಯಲ್ಲಿ ಪೊಲೀಸ್ ತಿಮ್ಮಯ್ಯ ಸರ್ಕಲ್ನಿಂದ ಅವರನ್ನು ಪಿಕ್ ಮಾಡಿಕೊಂಡು ಒಂದು ವೇಳೆ ಯಾವ VIP ಗಳಿಗೆ ವೆಹಿಕಲ್ ಇಲ್ವೋ ಆ VIP ಗಳಿಗೆ ಈ ಎಲೆಕ್ಟ್ರಿಕ್ ವೆಹಿಕಲನ್ನು ಅರೇಂಜ್ ಮಾಡಿರುವಂಥದ್ದು. VIP ಗಳು ಬಂದು ತಮ್ಮ ಪಾಸನ್ನು ತೋರಿಸಿದಂಥ ಸಂದರ್ಭದಲ್ಲಿ ಆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಮುಖಾಂತರ ಅವರನ್ನು ಲೋಕಭವನದ ಒಳಗಡೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಆ ಪೊಲೀಸರು ಜೊತೆಗೆ ಸಿಬ್ಬಂದಿಗಳು ಮಾಡ್ತಾರೆ. ಜೊತೆಗೆ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು. ಈಗಾಗಲೇ ಈ ಒಂದು ರಸ್ತೆಯಲ್ಲಿ, ರಾಜಭವನ ರಸ್ತೆಯಲ್ಲಿ ಸಂಪೂರ್ಣವಾಗಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಳ್ಳಲಾಗಿದೆ. 12 ಗಂಟೆ ಬಳಿಕ ಇಲ್ಲಿ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗುತ್ತೆ. ಜೊತೆಗೆ ಬದಲಿ ಮಾರ್ಗದ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಟ್ರಾಫಿಕ್ ಪೊಲೀಸರು ಸೂಚನೆ ಕೊಟ್ಟಿರುವಂಥದ್ದು. DCPಗಳು ACPಗಳು ನೇತೃತ್ವದಲ್ಲಿ ಭದ್ರತೆಯನ್ನು ಮಾಡಲಾಗ್ತಿರುವಂಥದ್ದು. ಈ ಎಲೆಕ್ಟ್ರಿಕ್ ವೆಹಿಕಲ್ನ ಮುಖಾಂತರ ಜನರನ್ನು ಅಂದರೆ VIP ಗಳನ್ನು ಪಾಸ್ ಹೊಂದಿರುವಂಥ VIP ಗಳನ್ನು ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ನಾನೀಗ ರಾಜಭವನದ ಎಂಟ್ರಿ ಅಂದರೆ ರಾಜಭವನಕ್ಕೆ ಒಳಗೆ ಹೋಗುವಂತಹ ದೃಶ್ಯಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಆ ಭಾಗದಲ್ಲಿ ನೋಡ್ತಿರ್ಬೋದು ಪೊಲೀಸರು ಸಂಪೂರ್ಣವಾಗಿ ಲೋಕಭವನದ ಮುಂಭಾಗದಲ್ಲಿ ಪೊಲೀಸರು ಮೊಕ್ಕಾಮನ ಹೂಡಿರುವಂಥದ್ದು. ಎಲ್ಲವೂ ಕೂಡ ಯಾವುದೇ ಒಂದು ಹಂತದಲ್ಲಿ ಕೂಡ ಅಹಿತಕರ ಘಟನೆ ನಡೀಬಾರ್ದು ಅನ್ನುವ ನಿಟ್ಟಿನಲ್ಲಿ ಪೊಲೀಸರು ಸಕಲ ಮುನ್ನೆಚ್ಚರಿಕೆಯನ್ನು ವಹಿಸಿ ಸಿಬ್ಬಂದಿಗಳಿಗೆ ಹೊಸದಾಗಿ ಬಂದಂಥ ಸಿಬ್ಬಂದಿಗಳಿಗೆ ಕೂಡ ಸೂಚನೆಯನ್ನು ಕೊಟ್ಕೊಂಡು ಜೊತೆಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸುವಂತೆ ಮನನ ಮಾಡ್ಕೊಳ್ಳೋಕ್ಕೆ ಇನ್ಸ್ಪೆಕ್ಟರ್ DCP ನೇತೃತ್ವದಲ್ಲಿ ಸಪ್ರೇಟ್ ವಿಭಾಗವಾರು ತಂಡಗಳನ್ನು ಮಾಡಿಕೊಂಡು ಸೂಚನೆ ಕೊಟ್ಟಿರುವಂಥದ್ದು. ಒಂದು ವೇಳೆ ಅಂದರೆ ಈಗಾಗಲೇ ಸಂಜೆ ಹೊತ್ತರಲ್ಲಿ ಅಂದರೆ ಪ್ರಮಾಣ ವಚನ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಪೊಲೀಸರು ಎಲ್ಲೆಲ್ಲಿ ಒಂದು ಸ್ಪಾಟ್ ವೈಸಲ್ಲಿ ನೀವು ಡ್ಯೂಟಿಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಂಪೂರ್ಣವಾಗಿ ಸೂಚನೆ ಕೊಡಲಾಗಿದೆ. ಈಗಾಗಲೇ ಇದು ಲೋಕಭವನದ ಬಳಿ ಇರುವಂಥ ದೃಶ್ಯ. ಈಗಾಗಲೇ ಒಳಭಾಗದಲ್ಲಿ ನಡೀತಿರುವಂಥ ಪ್ರಮಾಣ ವಚನದ ಭಾಷಣ ಏನಿರ್ಬೋದು ಅಥವಾ ಪ್ರಮಾಣ ವಚನದ ಧ್ವನಿ ಏನಿರ್ಬೋದು ಅದು ಹೊರಭಾಗದಲ್ಲಿ ಕೇಳಿಸ್ಬೇಕು ಅಂತ ಅನ್ನುವಂಥ ನಿಟ್ಟಿನಲ್ಲಿ ಮೈಕ್ಗಳನ್ನು ಕೂಡ ಹಾಕಲಾಗಿರುವಂಥದ್ದು. ಇದು ಯಾವುದೇ ಒಂದು DJ ಸೌಂಡ್ ಮೈಕ್ ಅಲ್ಲ, ಇದು ನಮ್ಮ ಹಳೆಯ ಕಾಲದ ಇದು ಗಮನಿಸಿರ್ಬೋದು ಆ ಒಂದು ಮೈಕನ್ನು ಹಾಕಲಾಗಿದೆ. ಸೊ ಈ ಮೂಲಕ ಒಳಭಾಗದಲ್ಲಿ ನಡೆಯುವಂಥ ಎಲ್ಲ ಒಂದು ಪ್ರಮಾಣ ವಚನದ ಭಾಷಣಗಳಿರ್ಬೋದು ಅಥವಾ ಪ್ರಮಾಣ ವಚನದ ಸಂದರ್ಭದ ಮಾತುಗಳಿರ್ಬೋದು ಜನರು ಕೂಡ ರಾಜಭವನದ ಹೊರಭಾಗದಲ್ಲಿರುವಂತಹ ಜನರು ಜೊತೆಗೆ ಪೊಲೀಸರು ಕೂಡ ಕೇಳಿಸಿಕೊಳ್ಳೋಕೆ ಈ ಒಂದು ಮೈಕ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಸದ್ಯಕ್ಕೆ ಈಗಾಗಲೇ ಈ ಒಂದು ರಸ್ತೆ ಸುಗಮವಾಗಿ ಸಂಚಾರವನ್ನು ಮಾಡ್ತಿದೆ. ಜೊತೆ ನೋಡ್ತಿರ್ಬೋದು KSRPCಯ ತುಕಡಿಗಳ ವೆಹಿಕಲ್ ಏನಿದೆ ಅಲ್ಲಲ್ಲಿ ಇದನ್ನು ಸ್ಪಾಟ್ ವೈಸ್ ಗುರುತು ಮಾಡಿದ್ರಲ್ಲ ಆ ಒಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ನಿಯೋಜಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಿದೆ. ಇದು ಈ ಹೊತ್ತಿನ ಈ ಒಂದು ಲೋಕಭವನದ ಸದ್ಯದ ಅಪ್ಡೇಟ್ ಆಗಿದೆ. ಕ್ಯಾಂಪಸ್ನ ಹರಿಕುಮಾರ್ ಜೊತೆ ನಾನು ಅಥರ್ವ ರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.